ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಹಾಗೆ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಲೆಸನ್ ಡಿಸ್ಕಷನ್ ಮಾಡ್ತಿದ್ವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ಹಾಗಾದರೆ ಇದಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ. ಏನಂದರೆ, ಒಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟಿಂದ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅನ್ನೋದು ಒಂದು ವೀಡಿಯೋ ಮಾಡಿದ್ದೀನಿ. ಜಸ್ಟ್ ಹೋಗ್ಬಿಟ್ಟು ಅದನ್ನ ಒಂದು ಸತಿ ನೋಡಿ ಮಕ್ಕಳೇ. ಯಾಕಂದರೆ ಸುಮಾರು ಜನ ಹೇಳ್ತಾ ಇದ್ದೀರಾ, ನಂಗೆ ಮ್ಯಾಥ್ಸ್ ಅರ್ಥ ಆಗಲ್ಲ, ನಂಗೆ ಅದು ಕಷ್ಟ ಆಗ್ತಿದೆ, ಇದು ಕಷ್ಟ ಆಗ್ತಿದೆ, ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಗೊತ್ತಾಗಿಲ್ಲ, ಎಲ್ಲಿಂದ ಕ್ವಶನ್ಸ್ ಬರುತ್ತೆ ಗೊತ್ತಾಗಲ್ಲ, ಪಾಸ್ ಆಗೋದು ಕಷ್ಟ ಆಗ್ತಿದೆ. ಇದು ಎಲ್ಲದಕ್ಕೂ ಉತ್ತರ ಒಂದು ವೀಡಿಯೋದಲ್ಲಿದೆ ಮಕ್ಕಳೇ. ಜಸ್ಟ್ ಹೋಗಿ ಒಂದು ಸತಿ ನೋಡಿ. ಪಾಸಿಂಗಲ್ಲ ಸ್ಕೋರ್ ಕೂಡ ಮಾಡ್ಬೋದು ಜಸ್ಟ್ ಆ ಒಂದು ವೀಡಿಯೋ ನೋಡಿದ್ರೆ. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದಿಷ್ಟು ಹಾಕಿದ್ದೀನಿ ಅದರಲ್ಲಿ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಈ ಟಾಪಿಕ್ ಮೇಲೆ ಡೆಫಿನೆಟಾಗಿ ಕ್ವಶನ್ ಬಂದೇ ಬರುತ್ತೆ ಅನ್ನೋ ಟಾಪಿಕ್ಸ್ನ ಒಂದಿಷ್ಟು ಹಾಕಿದ್ದೀನಿ. ಜಸ್ಟ್ ಅದನ್ನು ಹೋಗಿ ಒಂದು ಸತಿ ನೀವು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಪ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಸಾಕು ಎಕ್ಸಾಮ್ಸ್, ಲೈಕ್ ಇವನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಅಷ್ಟೇ ಅಲ್ಲದೆ ಪ್ರಿಪ್ರೇಟ್ರಿ ಎರಡಕ್ಕೂ ಕೂಡ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಓಕೆನಾ? ಹಾಗಾದರೆ ಇವಾಗ ಏನು ಮಾಡೋಣ ಅಂದರೆ ಈ ಲೆಸನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಚಾಪ್ಟ್ರಲ್ಲಿ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಲೆಸನಿಂದ ನಮಗೆ 4 ಮಾರ್ಕ್ಸ್ ಟೋಟಲ್ ಆಗಿ ಬರೋದು. ಅದರಲ್ಲಿ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಮತ್ತೊಂದು ಕ್ವಶನ್ ಏನಾಗಿರುತ್ತೆ ಅಂದರೆ 1 ಮಾರ್ಕಿಗೆ ಬರುತ್ತೆ. 1 ಮಾರ್ಕಿಗೆ ಒಂದು ಸಿಂಪಲ್ ಒಂದು ಯಾವುದಾದ್ರೂ ಪ್ರಾಬ್ಲಮ್ ಆದರೂ ಕೊಡ್ಬೋದು. ಇಲ್ಲ ಅಂದರೆ ಏನು ಕೇಳ್ತಾರೆ, ಕೆಲವೊಂದು ಸತಿ ಫಾರ್ಮುಲಾಸ್ನು ಕೇಳ್ತಾರೆ. ಓಕೆನಾ? ಯಾವ ಫಾರ್ಮುಲಾ ಕೇಳ್ತಾರೆ ಏನು ಅನ್ನೋದು ಜಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ ನೋಡೋಣ ಇವಾಗ. ಓಕೆ, ಫಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ನಿಮಗೆ ಬರುವಂಥ 3 ಟಾಪಿಕ್ಸ್ ಮೇನ್ ಯಾವುದಂದರೆ ಮೀನು, ಮೋಡು ಮತ್ತು ಮೀಡಿಯನ್. ಈ 3 ಟಾಪಿಕ್ಸ್ ಮೇಲೇ ಕೇಳ್ತಾರೆ ಮಕ್ಕಳು. ಇದನ್ನು ಬಿಟ್ಟು ಜಾಸ್ತಿ ಏನೂ ಕೇಳಲ್ಲ ನಿಮಗೆ. ಹಾಗಾಗಿ ಏನು ಮಾಡೋಣ, ಈ ಟಾಪಿಕ್ಸ್ನ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಹಾಗಾದರೆ ಇವತ್ತೇನು ಮಾಡೋಣ, ಮೀನು ನೋಡೋಣ. ಹಾಗಾದರೆ ಮೀನ್ ಅಂದರೆ ಏನು ಅಂತ ಹೇಳ್ತಾರೆ. ಮೀನ ನಾವು ಡೈರೆಕ್ಟ್ ಮೆಥಡ್ ಅಂತಲೂ ಕರೀತಾರೆ. ಕೆಲವೊಂದು ಸತಿ ನಿಮಗೆ ಕ್ವಶನ್ ಕೊಡಬೇಕಾದ್ರೆ ಫೈಂಡ್ ದ ಮೀನ್ ಅಂತ ಹೇಳಿರಲ್ಲ, ಫೈಂಡ್ ದ ಡೈರೆಕ್ಟ್ ಮೆಥಡ್, ಯೂಸಿಂಗ್ ದ ಡೈರೆಕ್ಟ್ ಮೆಥಡ್ ಅಂತ ಹೇಳಿರ್ತಾರೆ. ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. ನಮಗೆ ಮ್ಯಾಮ್ ಹೇಳಿರೋದು ಬರೀ ಮೀನ್ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಡೈರೆಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ನಾನು ಅದಕ್ಕೆ ನಿಮಗೆ ಬ್ರ್ಯಾಕೆಟಲ್ಲಿ ಬರೆದುಬಿಟ್ಟಿದ್ದೀನಿ ಡೈರೆಕ್ಟ್ ಮೆಥಡ್ ಅಂತ. ಫೈಂಡ್ ದ ಆನ್ಸರ್ಸ್ ಇನ್ ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರು ಸೇಮು, ಮೀನ್ ಅಂತ ಹೇಳಿದ್ರು ಸೇಮ್. ಓಕೆನಾ? ಹಾಗಾದರೆ ಡೆಫಿನಿಷನ್ ಏನು? ಮೀನ್ ಈಸ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಹೇಗೆ? ಸುಮ್ಮನೆ ನಾನು ನಿಮಗೆ ಬುಕ್ ಒಂದು ಫಾರ್ಮುಲಾ ಏನಿತ್ತು, ಲೈಕ್ ಡೆಫಿನಿಷನ್ ಇತ್ತು ಅಂತ ಹಾಕಿದ್ದೀನಿ, ಅದನ್ನು ಕೇಳಲ್ಲ ಎಕ್ಸಾಮ್ಗೆ. ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಡೆಫಿನಿಷನ್ ಹಾಕಿರೋದು. ಅಂದರೆ ಈಗ ಎಕ್ಸಾಂಪಲ್ ಹೆಂಗಂದರೆ ಅವ್ರು ಹೇಳಿದ್ದಾರೆ ವ್ಯಾಲ್ಯೂಸ್ ಆಫ್ ಆಲ್ ದ ಅಬ್ಸರ್ವೇಷನ್ ಅಂತ. ಈಗ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ ಏನಾಗಿರ್ತಾರೆ, ಒಂದು 10 ಜನ ಇರ್ತಾರೆ ಅಂತ ತೊಗೊಳ್ಳೋಣ. ಆ 10 ಜನದ್ದು ಏನು ಮಾಡ್ತಾರೆ ಅಂದರೆ ವೇಟ್ ಅಥವಾ ಹೈಟ್ ಯಾವುದೋ ಒಂದು ಕನ್ಸಿಡರ್ ಮಾಡೋಣ. ಅದನ್ನು ಏನು ಮಾಡೋದು, ಈಗ ಒಬ್ಬ ಎಕ್ಸಾಂಪಲ್ ವೇಟ್ ತೊಗೊಳ್ಳೋದ್ರೆ ಒಬ್ಬರು 32 kg ಇರುತ್ತೆ, ಒಬ್ಬರು 60 kg ಇರ್ತಾರೆ, ಒಬ್ಬರು 45 ಇರ್ತಾರೆ, ಒಬ್ಬರು 50 ಇರ್ತಾರೆ. ಈ ಥರದ 10 ಜನದ್ದು ತೊಗೊಂಡು ಡಿವೈಡೆಡ್ ಬೈ ಎಷ್ಟು ಜನ ಇದ್ರಿ, 10 ಜನ ಇದ್ರೆ ಡಿವೈಡೆಡ್ ಬೈ 10 ಅಂತ ಮಾಡ್ತೀವಲ್ಲ, ಇದನ್ನು ನಾವು ಏನಂತ ಕರಿತೀವಿ, ನಾವು ಮೀನ್ ಅಂತ ಕರಿತೀವಿ. ಅಷ್ಟ್ರದ್ದು ವೇಟ್ನ ಸಮ್ ಮಾಡಿ ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಎಷ್ಟು ಜನ ಇದ್ರಿ ಅನ್ನೋದನ್ನ ಡಿವೈಡ್ ಮಾಡೋದನ್ನೇ ನಾವೇನಂತ ಕರಿತೀವಿ, ಮೀನ್. ಅದನ್ನೇ ಕನ್ನಡದಲ್ಲಿ ಸರಾಸರಿ ಅಂತ ಹೇಳ್ತೀವಿ. ಹೌದಾ? ಅದನ್ನೇ ಡೆಫಿನಿಷನಲ್ಲಿ ಹಾಕಿದ್ದೀನಿ, ಅದನ್ನು ಫಾರ್ಮುಲಾದಲ್ಲಿ ಕೂಡ ಹಾಕಿದ್ದೀನಿ ನಾನು. ಇದನ್ನೇನು ಮಾಡ್ತಾರೆ, ತುಂಬ ಸಿಂಪಲ್ ಆಗಿದೆ. ಇದನ್ನು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು 1 ಮಾರ್ಕಿಗೆ ಕ್ವಶನ್ ಕೇಳ್ತಾರೆ. ಯಾವ ಥರ ಕೇಳ್ಬೋದು ಅನ್ನೋದು ನಾನು ಜಸ್ಟ್ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಕ್ವಶನ್ಸ್. ಓಕೆನಾ? ನೆಕ್ಸ್ಟು ಅದು ಹಾಗಾದರೆ ಬರೀ ಒಂದು ಸಿಂಗಲ್ ಡಾಟಾ ಆಯಿತು. ಹೌದಾ? ಹಾಗಾದರೆ ಗ್ರೂಪ್ ಡಾಟಾ ಅಂದರೆ ಏನಪ್ಪ? ಈಗ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿ ಮ್ಯಾಮ್ ಹೇಳ್ತಾ ಇರ್ತಾರೆ, ಯಾವ್ದಾದ್ರು ಟೆಸ್ಟ್ ತೊಗೊಂಡಿರ್ತಾರೆ. ಈಗ ಅದೊಂದು ಪ್ರಿಪ್ರೇಟರಿ ಎಕ್ಸಾಮು ಇಲ್ಲ ಮಿಡ್ ಟರ್ಮ್ ಎಕ್ಸಾಮ್ ನಡೆಯುತ್ತೆ. ಅವಾಗ ಏನು ಹೇಳ್ತಾರೆ, ಮೋಸ್ಟ್ 80ಕ್ಕೆ ಎಲ್ಲರೂ ಏನು ಮಾಡಿದ್ರೆ 40ರಿಂದ 50 ತೊಗೊಂಡಿದ್ದಾರೆ ಅಂತ ಬೈತಾ ಇರ್ತಾರೆ. ಹೌದಾ? ಆ 40ರಿಂದ 50 ಅನ್ನೋದು ಒಂದು ರೇಂಜ್ ಕೊಡ್ತಾರಲ್ಲ, ಆ ಥರ ಗ್ರೂಪ್ಡ್ ಡಾಟಾ ಅಂತ ಹೇಳ್ತೀವಿ ನಾವು. ಅಂಥ ಡಾಟಾನ ಕಂಡು ಹಿಡಿಯೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಹೌದಾ? ಹಾಗಾದರೆ ಇಲ್ಲೊಂದು ಸಿಂಬಲ್ ಕಾಣಿಸ್ತಾ ಇದೆ, ಏನದು ಸಮೇಷನ್ ಅಂತ ಹೇಳ್ತೀವಲ್ಲ, ಇದನ್ನು ನಾವೇನಂತ ಕರಿತೀವಿ, ಸಮೇಷನ್, ಸಿಗ್ಮಾ ಅಂತ ಹೇಳ್ತೀವಿ. ಸಮೇಷನ್ ಅಂದರೆ ಸಮ್ ಅಂತ ಅರ್ಥ. ಸಮ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ ಹೇಳ್ತೀವಿ. FI ಅಂದರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, XI ಅಂದರೆ ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ. ಸಮೇಷನ್ ಆಫ್ FI ಅಂದರೆ ಟೋಟಲ್ ನಂಬರ್ ಆಫ್ ಸ್ಕೋರ್ಸ್ ಅಂತ ಹೇಳ್ತೀವಿ. ಅದು ಹೆಂಗೆ ಅಂತ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತೊಗೊಂಡು ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದರೆ ಮೀನ್ ಅಂದರೆ ಏನಂತ ಅರ್ಥ ಆಯ್ತಲ್ಲ, ತುಂಬ ಕನ್ಫ್ಯೂಷನ್ ಏನಿಲ್ಲ. ಜಸ್ಟ್ ಏನಂದ್ರೆ ಕೊಟ್ಟಿರೋ ಎಲ್ಲ ಡಾಟಾನ ಒಂದು ಸರಾಸರಿ ಅಳತೆ, ಅಂದರೆ ಅದನ್ನು ಮಾಪಕ ಮಾಡಿದಾಗ ಬರುವಂಥ ಉತ್ತರ ನಾವೇನಂತ ಕರಿತೀವಿ, ಮೀನ್ ಅಂತ ಕರಿತೀವಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ಈಗ ಮೀನ್ ಮೇಲೆ ನಾನು 2 ಕ್ವಶನ್ ಹಾಕಿದ್ದೀನಿ. ಒಂದೇನಂದರೆ ಅನ್ಗ್ರೂಪ್ಡ್ ಡಾಟಾ, ಅಂದರೆ ಫಸ್ಟ್ ಒಂದು ಫಾರ್ಮುಲಾ ಇತ್ತಲ್ಲ, ಅದಕ್ಕೆ 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರೋದು ಇದೆ ಮಕ್ಕಳೇ. ನಾನು ಒಂದು ಲೈನ್ ಫಾರ್ಮೆಟಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಅಪ್ಲೈಡ್ ಲೆವೆಲಲ್ಲಿ ಇರಲಿ ಅಂತ. ಒಂದೊಂದು ಸತಿ ಡೈರೆಕ್ಟಾಗಿ ಕೇಳ್ತಾರೆ, ಫೈಂಡ್ ದ ಮೀನ್ ಆಫ್ ಅಂತ ಹೇಳಿ ಒಂದು 5 ನಂಬರ್ ಕೊಟ್ಟಿರ್ತಾರೆ. ಆ ಥರ ಇದ್ದರೆ ಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಜಸ್ಟ್ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಹಾಕಿದ್ದೀನಿ ನಾನು. ಓಕೆನಾ? ನೋಡೋಣ. ದ ಹೈಟ್ ಆಫ್ ದ ಡ್ಯಾನ್ಸರ್ಸ್ ಆರ್ 120 ಸೆಂಟಿಮೀಟರ್, 150 ಸೆಂಟಿಮೀಟರ್, 135 ಸೆಂಟಿಮೀಟರ್, 162 ಸೆಂಟಿಮೀಟರ್ ಆ್ಯಂಡ್ 139 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಮೀನ್ ಹೈಟ್ ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾದರೆ ಇದನ್ನು 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರುತ್ತೆ ಮಕ್ಕಳೇ. ಮೀನ್ ಚಾಪ್ಟ್ರಿಂದ
ಫಾರ್ಮುಲಾಸ್ನ ಕೇಳಲ್ಲ, ಡೆಫಿನೆಟಾಗಿ ಕೇಳಲ್ಲ, ಅಂದರೆ ಟಾಪಿಕ್ಕಿಂದ ಚಾಪ್ಟ್ರಿಂದಲ್ಲ, ಟಾಪಿಕ್ಕಿಂದ ಫಾರ್ಮುಲಾಸ್ನ ಕೇಳಲ್ಲ. ಆ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅಂತ ಹೇಳಿರ್ತಾರೆ. ಹಾಗಾಗಿ 2 ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟು 1ನೇ ಫಾರ್ಮುಲಾ, ಮತ್ತು ಇದನ್ನು 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾದರೆ ಟೋಟಲ್ ಏನು ಮಾಡೋಣ, ಅಷ್ಟು ಸಮ್ ಮಾಡ್ಕೊಳ್ಳೋಣ. ಇವಾಗ ನಾವು ಏನದು ಸಮ್ಮು ನೋಡೋಣ. ಡ್ಯಾನ್ಸಸ್ ಎಷ್ಟೆಷ್ಟಿದೆ ಅಂತ ಹೇಳಿದಾರಪ್ಪ, ನಾನು ಇಲ್ಲೇ ಕೆಳಗಡೆ ಬರ್ಕೋತೀನಿ. 120 ಸೆಂಟಿಮೀಟರ್, ಇನ್ನೊಂದು ಯಾವುದಿದೆ 150. ಎಲ್ಲದನ್ನು ಏನು ಮಾಡ್ಕೋಬೇಕು ನಾನು ಅಂತ ಹೇಳಿದೆ, ನಾನು ಸಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಓಕೆನಾ. 120, 150, 135 ಅಂತ ಹೇಳ್ತೀವಿ. 135 ಮತ್ತು ಇನ್ನೊಂದೇನು 162, ಲಾಸ್ಟ್ ಇನ್ನೊಂದು ಎಷ್ಟಿದೆ ಮಕ್ಕಳ 139 ಅಂತ ಇದೆ. ನಾನು ಇಷ್ಟನ್ನು ಏನು ಮಾಡ್ತೀನಿ, ಸಮ್ ಮಾಡ್ಕೋತೀನಿ. ಹೌದಾ. 5 + 2 ಅಂದರೆ 7 ಆಗುತ್ತೆ. 7 + 9 ಅಂದರೆ ಎಷ್ಟಾಗುತ್ತೆ, 6 ಆಗುತ್ತೆ. ಓಕೆನಾ. 16 ಅಂತ ಆಗುತ್ತೆ. ಒಂದು ಇಲ್ಲಿ ಕೊಟ್ಟಿದ್ದೀನಿ. 2 + 5 ಅಂದರೆ 7, 7 + 3 10, 10 + 6 16, 16 + 3 19, 19 + 1 20 ಅಂತ ಆಗುತ್ತೆ. ಓಕೆನಾ. 1 2 3 4 5 6 7 ಅಂತ ಹೇಳ್ತೀವಿ ನಾವು. ಹೌದಾ. 706 ಅಂತ ಆನ್ಸರ್ ಬಂತಲ್ವಾ. ಹಾಗಾದರೆ ಫಸ್ಟಿಗೆ ನಾವು ಫಾರ್ಮುಲಾ ಏನಂತ ಬರ್ಕೊಂಬಿಡೋಣ. ಇದು ಮೀನ್ ಸಿಂಬಾಲ್ ಅಂತ ಹೇಳ್ತೀವಿ. ಹೌದಾ. ಹಾಗಾದರೆ ಸಮೇಷನ್ ಆಫ್ ಮೇಲ್ಗಡೆ ಯಾವುದಿದೆ ಡಾಟಾ XI ಅಂತ ಇದೆ ಅಲ್ವಾ. I = 1 ಇಂಟು ಎಷ್ಟಿದೆ ಹಾಗಾದರೆ ಟೋಟಲ್ 1 2 3 4 5 ಇದೆ ಅಲ್ವಾ. ನಾನು 5 ಅಂತ ಬರ್ಕೋತೀನಿ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ n ಅಂತ ಬರ್ಕೊಳ್ಳೋಣ ಬೇಕಿದ್ರೆ. ಅರ್ಥ ಆಯ್ತಲ್ವಾ. ಹಾಗಾದರೆ XI ಎಷ್ಟು ಬಂದಿದೆ ಮಕ್ಕಳ, ನಾವೆಲ್ಲದನ್ನು ಸಮೇಷನ್ ಮಾಡಿದ್ವಿ ಅಲ್ವಾ. ಅದನ್ನು ನೀವು ಬೇಕಿದ್ರೆ ಬಿಡಿಸಿ ಬರಿಬೋದು, ಇಲ್ಲಾಂದರೆ ಡೈರೆಕ್ಟಾಗೂ ಬರಿಬೋದು. ಜಸ್ಟ್ ಏನು ಮಾಡಿದ್ದೀನಿ, ಉಷ್ಟು ಸ್ಕೋರ್ನ ನೀವು ಬೇಕಿದ್ರೆ ಇಲ್ಲಿ ಪ್ಲಸ್ ಮಾಡ್ಕೊಂಡು ಬರ್ಕೊಳ್ಳಿ. 106 ಅಂತ ಬರುತ್ತೆ. ಕೆಳಗಡೆ ಏನಿದೆ ಟೋಟಲ್ ಎಷ್ಟಿದೆ ಇಲ್ಲಿ ಡಾಟಾಸು 1 2 3 4 ಮತ್ತು ಇನ್ನೊಂದೇನಿದೆ ಮಕ್ಕಳೇ 5 ಇದೆ. ಟೋಟಲ್ ಏನಾಯಿತು 5 ಆಯಿತು. ಹಾಗಾದರೆ 706 ಡಿವೈಡೆಡ್ ಬೈ 5 ಅಂತ ಆಗುತ್ತೆ. ಅವಾಗೇನು ಬರುತ್ತೆ ನೋಡೋಣ. 5 1 ಬರುತ್ತೆ, 20 ಆಗುತ್ತೆ. 5 4 ಆಗುತ್ತೆ, 5 4 20, 5 1 ಬರುತ್ತೆ. ಆಮೇಲೆ ಹಾಗಂದರೆ 141.2 ಅಂತ ಬರುತ್ತೆ. ಅರ್ಥ ಆಯ್ತಲ್ವ. ಇದು ಏನಾಗಿರುತ್ತೆ ಅಂತಂದರೆ ದ ಮೀನ್ ಹೈಟ್ ಆಫ್ ದಿ ಗಿವನ್ ಡಾಟಾ ಈಸ್ 141.2 ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ. ಅದೇ ಥರ ಗ್ರೂಪ್ಡ್ ಡಾಟಾ ಅಂತ ಹೇಳಿದ್ನಲ್ಲ, ಇದೇ ಗ್ರೂಪ್ಡ್ ಡಾಟಾ. ಯಾಕಂದರೆ ಇಲ್ಲೊಂದು ರೇಂಜ್ ಕೊಟ್ಟಿದ್ದಾರೆ, 15 to 25, 25 to 35, 35 to 45. ಹೌದಾ. 45 to 55, 55 to 65 ಅಂತ ಇದೊಂದಿಷ್ಟು ಇದನ್ನು ಕೊಟ್ಟಿದ್ದಾರೆ. ಅದನ್ನು ನಾವೇನಂತ ಕರಿತೀವಿ, ಕ್ಲಾಸ್ ಇಂಟರ್ವೆಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ. ಹಾಗಾದರೆ ಕ್ಲಾಸ್ ಇಂಟರ್ವೆಲ್ ಅಂತಂದರೆ ಇಲ್ಲೊಂದು ರೇಂಜ್ ಕೊಟ್ಟಿದ್ದಾರೆ. ನಮಗೇನು ಬೇಕು, ಸೆಕೆಂಡ್ ಫಾರ್ಮುಲಾದಲ್ಲಿ ನಾವೇನು ಫಾರ್ಮುಲಾ ಅಂತ ಇತ್ತು ನೋಡ್ಕೊಳ್ಳೋಣ. ಫಸ್ಟು ನಾವು ಫಾರ್ಮುಲಾ ಬರ್ಕೊಳ್ಳ. ಹಾಗಾದರೆ ಮೀನ್ = ಏನಂತ ಇತ್ತು, ಸಮೇಷನ್ ಆಫ್ FI ಇಂಟು XI. ಹೌದಾ. ಡಿವೈಡೆಡ್ ಬೈ ಸಮೇಷನ್ ಆಫ್ FI ಅಂತ ಇತ್ತಾ. ಹೌದಲ್ವಾ. ಹಾಗಾದರೆ ಇದನ್ನು ಫ್ರೀಕ್ವೆನ್ಸಿನ ನಾವೇನಂತ ಕರಿತೀವಿ, F ಅಂತ ಕರಿತೀವಿ. ಅದೇ FI ಅಂತ ತೊಗೊಳ್ಳೋಣ ನಾವು. ಆಯಿತಾ. ಹಾಗಾದರೆ XI ನಮಗೆ ಗೊತ್ತಿಲ್ವಲ್ಲ, XIನ ನಾವು ಕಂಡುಹಿಡ್ಕೋಬೇಕಾ ಫಸ್ಟು. ಹೌದಲ್ವ ಮಕ್ಕಳೇ. ಹಾಗಾದರೆ XIನ ಹೇಗೆ ಕಂಡುಹಿಡ್ಕೋಬೇಕು ಅಂದರೆ ಇಲ್ಲೇನಿದೆ ಅಲ್ಲ, ಕ್ಲಾಸ್ ಇಂಟರ್ವೆಲ್ ಅಂತ ಕರಿತೀವಿ. XI ಅಂದರೆ ನಾನು ಏನಂತ ಹೇಳಿದೆ, ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿದೆ. ಹಾಗಾದರೆ ಏನಂದರೆ ಅಪ್ಪರ್, ಇಲ್ಲೊಂದು ಫಾರ್ಮುಲಾ ಬರುತ್ತೆ, ಇಲ್ಲಿ ಬರ್ಕೋತೀನಿ ನೋಡಿ. ಕ್ಲಾಸ್ ಇಂಟರ್ವೆಲ್ = ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡೆಡ್ ಬೈ 2 ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ. ಅಪ್ಪರ್ ಕ್ಲಾಸ್ ಅಂದರೆ ಎಷ್ಟಿದೆ, 25 + 15, 25 + 15 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. 25 + 15 ಅಂದರೆ 40 ಆಗುತ್ತೆ. 40 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ, 20 ಆಗುತ್ತೆ. ಹೌದಲ್ವಾ. ಹಾಗಾದರೆ XI ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ. ಜಸ್ಟ್ ಈ ಫಾರ್ಮುಲಾ ಗೊತ್ತಾಯ್ತಲ್ವಾ, ಜಸ್ಟ್ ಅರೇಂಜ್ ಮಾಡಿಬಿಡ್ಲಾ ಇದನ್ನ. ಓಕೆ. ಈ ಫಾರ್ಮುಲಾ ನೆನಪಿದಲ್ಲ, ಜಸ್ಟ್ ಇನ್ನೊಂದು ಸತಿ ಲಾಸ್ಟಿಗೆ ಬೇಕಾದ್ರೆ ಬರಿತೀನಿ, ಹಿಂಗೆ ನೋಡ್ಕೊಳ್ಳಿ. 20 ಅಂತ ಬರೆಯೋಣ. ಅದೇ ಥರ 35 + 25 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ, 60 ಅಂತ ಆಗುತ್ತೆ. 60 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ, 30 ಬರುತ್ತೆ. ಸೇಮ್ ಅದೇ ಥರ 45 + 35 ಅಂತ ಬರುತ್ತೆ, ಎಷ್ಟಾಗುತ್ತೆ ಟೋಟಲ್ 80 ಅಂತ ಆಗುತ್ತೆ. 80 ಅಂದರೆ ಡಿವೈಡೆಡ್ ಬೈ 2 40 ಆಗುತ್ತೆ. ಅದೇ ಥರ 55 ಅಂದರೆ 100 ಆಗುತ್ತೆ. ಇಲ್ಲೇನಾಗುತ್ತೆ 50, ಇದಾಗಾದರೆ 60 ಬರುತ್ತೆ ಟೋಟಲ್. ಹೌದಾ. ಅಲ್ಲಿ ಫಾರ್ಮುಲಾದಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಚಿಕ್ಕದಾಗ ಬರಿತೀನಿ ನೋಡಿ. X ಬಾರ್ = ಸಮೇಷನ್ ಆಫ್ FI ಇಂಟು XI ಅಂತ ಇತ್ತಾ, ಡಿವೈಡೆಡ್ ಬೈ ಸಮೇಷನ್ ಆಫ್ FI ಅಂತ ಇತ್ತು. ಹೌದಾ. ಹಾಗಾದರೆ FI ಇಂಟು XIನ ಏನು ಮಾಡಬೇಕು, ಇವಾಗ ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕು. FI ಇಂಟು XI 20 ಇಂಟು 60 ಅಂದರೆ ಎಷ್ಟಾಗುತ್ತೆ, 6 2 12 ಅಂತ ಆಗುತ್ತೆ, 2 0 ಹಾಗೆ. ಹೌದಾ. ಅದೇ ರೀತಿ 35 ಇಂಟು 3 ಅಂತ ಆಗುತ್ತೆ. 35 3 ಎಷ್ಟು ಬರುತ್ತೆ ಮಕ್ಕಳೇ, 70, 105 ಅಂತ ಬರುತ್ತೆ. 105 ಲಾಸ್ಟಿಗೆ 0. ಹೌದಾ. ಅದೇ ಥರ 22 ಇಂಟು 4 ಅಂದರೆ ಎಷ್ಟು ಬರುತ್ತೆ, 88 ಬರುತ್ತೆ. ಇನ್ನೊಂದು 0 ಇದೆ, 880 ಅಂತ ಬರುತ್ತೆ. ಹೌದಾ. ನೆಕ್ಸ್ಟು 18 ಇಂಟು 5 ಅಂತ ಬರುತ್ತೆ. 18 5 ಎಷ್ಟು ಅಂತೀವಿ, 90 ಅಂತ ಕರಿತೀವಿ ನಾವು. 90 ಇಂಟು ಅಂದರೆ 900 ಬರುತ್ತೆ.
ಹೌದಾ? ಅದೇ ರೀತಿ 15 6 ಎಷ್ಟಾಗುತ್ತೆ? 15 6 90 ಮತ್ತು ಇನ್ನೊಂದು ಅಂದರೆ ಎಷ್ಟಾಗುತ್ತೆ? 900 ಅಂತ ಆಗುತ್ತೆ. ಹೌದಲ್ವಾ? ಹಾಗಾದರೆ ಸಮೇಷನ್ ಆಫ್ ಏನಂತ ಹೇಳಿದರೆ ಎಫ್ ಐ ಇಂಟು ಎಕ್ಸ್ ಐ ಅಂತ ಹೇಳಿದ್ದೀವಿ ನಾವು. ಹೌದಾ? ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಂದಾಗ ಏನು ಮಾಡಬೇಕು? ಇದಿಷ್ಟರದ್ದು ಸಮ್ ಮಾಡಬೇಕು, ಇದಿಷ್ಟು ಕೂಡಿಸ್ಬೇಕು. ಅದೇ ರೀತಿ ಸಮೇಷನ್ ಆಫ್ ಎಫ್ ಐ ಅಂದರೆ ಏನು ಮಾಡಬೇಕು? ಇದನ್ನು ಕೂಡ ಏನು ಮಾಡಬೇಕು? ಸಮ್ ಮಾಡಬೇಕು. ಹೌದಾ? ಹಾಗಾದರೆ ಇದ್ರದ್ದು ಏನು ಮಾಡ್ತೀರಿ? ಟೋಟಲ್ ಅಂತ ತೆಗಿತೀನಿ ನಾನು ಇವಾಗ. ಇಲ್ಲೇ ಬರಿತೀನಿ, ಜಸ್ಟ್ ಇಲ್ಲಿ ನಿಮಗೆ ವಿಸಿಬಲ್ ಆಗಲ್ಲ ಅನ್ನೋಕ್ಕೆ ನಾನು ಇಲ್ಲಿ ಬಾಜು ಬರಿತಾ ಇದ್ದೀನಿ. 60 35 22 18 ಮತ್ತು 15. ಹೌದಾ? ಎಷ್ಟಾಗುತ್ತೆ? 8 2 10 ಆಗುತ್ತೆ. 10 + 5 15 20 ಅಂತ ಆಗುತ್ತೆ. ಅದೇ ರೀತಿ 6 3 ಅಂದರೆ ಎಷ್ಟಾಗುತ್ತೆ? 9 9 10 11 11 12 13 14 15 ಆಗುತ್ತೆ. ಟೋಟಲ್ ಎಷ್ಟಾಯ್ತಿಲ್ಲ? ಹಾಗಂದರೆ ಸಮೇಷನ್ ಆಫ್ ಎಫ್ ಐ ಇಸ್ ಈಕ್ವಲ್ಸ್ ಟು 150 ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಂತ ನೋಡೋಣ. ಇಲ್ಲೇ ನೋಡೋಣ, ಇಲ್ಲೇ ಜಸ್ಟ್ ಸಮ್ ಮಾಡ್ಕೊಳ್ಳೋಣ ನಾನು. ಎಷ್ಟು ಬಂದಿದೆ ಅಪ್ಪ? 1200. ಅದೇ ರೀತಿ 1050. ಆಮೇಲೆ ಏನು ಬರುತ್ತೆ? 880 900. ಹೌದಲ್ವಾ? ನೋಡಿ ಮಕ್ಕಳೇ, ಕರೆಕ್ಟಾಗಿ ನೀವು ಒಂದ್ಸತಿ ಏನು ಮಾಡಿ ಅಂದರೆ ನನ್ನ ಜೊತೆಗೆ ನೀವು ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? 0 8 + 5 ಅಂತಂದರೆ ಎಷ್ಟು ಬರುತ್ತೆ? 8 + 5 ಅಂದರೆ 3 ಬರುತ್ತೆ. 13 ಆಗುತ್ತೆ. 3 ಒಂದಿಲ್ಲಿ ಕೊಟ್ಟಿದ್ದೀನಿ. 8 + 2 ಅಂದರೆ 10 ಆಗುತ್ತೆ. 10 + 9 19 20 29 ಅಂತ ಆಗುತ್ತೆ. 4930 ಅಂತ ಬರುತ್ತೆ. ಹೌದಾ? ಸಮೇಷನ್ ಆಫ್, ಇಲ್ಲಿ ಬರೀಲ್ಲ ಬೇಕಿದ್ರೆ, ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಇಸ್ ಈಕ್ವಲ್ ಟು ಎಷ್ಟು ಬಂತು? 4930 ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಹಾಗಾದರೆ ಈ ಫಾರ್ಮುಲಾದಲ್ಲಿ ಹಾಕೋಣ. ಮೀನ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಷ್ಟು ಬಂದಿದೆ? 4930. ಹೌದಾ? ಸಮೇಷನ್ ಆಫ್ ಎಫ್ ಐ ಅಂದರೆ ಎಷ್ಟು ಬಂದಿದೆ? 150 ಅಂತ ಬಂದಿದೆ. ಹೌದಾ? 150ನ ಮತ್ತು 4930ನ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು ಉತ್ತರ ಬರುತ್ತೆ? ಅದೇನಾಗಿರುತ್ತೆ ಅಂದರೆ ಲಾಸ್ಟಿಗೆ ಮೀನ್ ವ್ಯಾಲ್ಯೂ ಆಗಿರುತ್ತೆ. ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬರೀರಿ ಮಕ್ಕಳೇ. ಯಾಕೆ ಅಂದರೆ ನಿಮಗೆ ಸ್ವಲ್ಪ ವರ್ಕ್ ಕೊಡಬೇಕು ಅನ್ನೋ ಒಂದೇ ರೀಸನ್ ನಾನು ಡಿವೈಡ್ ಮಾಡ್ತಲ್ಲ. ಜಸ್ಟ್ ಏನು ಮಾಡಿ ಒಂದು ಸತಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬಿಟ್ಟು ಮಾಡಿದರೆ ಈಸಿಯಾಗಿ ಬರುತ್ತೆ. ಓಕೆನಾ? ಇಲ್ಲ ನೀವು ಕೈಯಿಂದ ಮಾಡ್ತೀನಿ ಅಂದರು ಓಕೆ ಫೈನ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ ಹಾಗಾದರೆ. ಓಕೆ, ಫಸ್ಟ್ ಏನು ಮಾಡಿದ್ವಿ? ಮೀನ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಏನು ಮಾಡೋಣ ಅಂದರೆ ಮೋಡ್ ಬಗ್ಗೆ ತಿಳ್ಕೊಳ್ಳೋಣ. ಮೋಡ್ ಅಂದರೆ ಏನು ಅಂತಂದರೆ, ಆ್ಯಸ್ ಅ ಡೆಫಿನಿಷನ್ ಪ್ರಕಾರ ಹೋಗೋದಾದರೆ, ಮೋಡ್ ಈಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಸ್ಕೋರ್ ಇನ್ ದ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಏನಂದರೆ, ಯಾವುದಾದ್ರೂ ಒಂದು ಡಾಟಾ ಕೊಟ್ಟಿರ್ತಾರೆ, ಈಗ ಹೇಳಿರ್ತಾರೆ 7, 6, 6, 5, 3, 2, 1 ಸೆಕೆಂಡ್ 1, 5, 6 ಅಂತ ಕೊಟ್ಟಿರ್ತಾರೆ. ಈ ಒಂದು ಡಾಟಾದಲ್ಲಿ ಜಾಸ್ತಿ ರಿಪೀಟ್ ಆಗಿರುವಂಥ ಡಾಟಾ ಯಾವುದು ಮಕ್ಕಳೇ? ಅಂದರೆ ನಂಬರ್ ಯಾವುದು ಮಕ್ಕಳೇ? 6 ನೋಡೋಣವಾ? 7 ಎಷ್ಟಿದೆ? ಒಂದೇ ಇದೆ. 6 ಎಷ್ಟಿದೆ? 1 2 3 ಇದೆ. 5 ಎಷ್ಟಿದೆ? 1 2 ಇದೆ. 3 ಒಂದಿದೆ. 2 ಒಂದಿದೆ. 1 ಒಂದಿದೆ. ಹಾಗಾದರೆ ಮೋಸ್ಟ್ ರಿಪೀಟೆಡ್ಲಿ ಬಂದಿರುವಂಥ ಡಾಟಾ ಯಾವುದು? 6. ಹಾಗಾದರೆ ಮೋಡ್ ಅಂದರೆ ಯಾವುದಂತ ಹೇಳ್ತೀವಿ ನಾವು? 6 ಅಂತ ಹೇಳ್ತೀವಿ. ಇದು 1 ಮಾರ್ಕ್ ಕ್ವಶನ್. ಇಷ್ಟೇ. ಡೆಫಿನಿಷನ್ ಪ್ರಕಾರ ಹೋಗೋದಾದರೆ ಇದನ್ನು ನಾವೇನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ಇದನ್ನು 1 ಮಾರ್ಕಿಗೆ ಕೇಳ್ತಾರೆ ಮಕ್ಕಳೇ. ಮೋಡ್ ಕೇಳಲ್ಲ, ಕೇಳಿದ್ರೆ ಮೀನ್ ಅಥವಾ ಮೀಡಿಯನ್ನೇ ಕೇಳ್ತಾರೆ. ಜಸ್ಟ್ ಇನ್ಫಾರ್ಮೇಷನ್ಗಿರಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವ ನಿಮಗೆ? ಓಕೆ, ಹಾಗಾದರೆ ಅದೇ ರೀತಿ ಮಾಡೆಲ್ ಕ್ಲಾಸ್ ಅಂದರೆ ಯಾವುದು ಅಂತ ಹೇಳ್ತಾರೆ. ಏನದು ಮಾಡೆಲ್ ಕ್ಲಾಸ್? ಇನ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ದ ಕ್ಲಾಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಈಸ್ ನೋನ್ ಹ್ಯಾಸ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳ್ತಾರೆ. ಯಾವುದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ? ಒಂದು ಡಿಸ್ಟ್ರಿಬ್ಯೂಷನ್ ಕಾಲಮ್ ಆವಾಗಲೇ ನೋಡಿದ್ರಲ್ವ ನೀವು. ಇವಾಗ ಒಂದು ರೇಂಜ್ ಅಂತ ಇತ್ತು, 10 to 15 ಈ ಥರ ಒಂದು ರೇಂಜ್ ಇದ್ದಾಗ, ಈ ಕಡೆ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಫ್ರೀಕ್ವೆನ್ಸಿ. ಅದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ? ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ ಅಂದರೆ, ಮಾಡ್ ಒಂದು ಏನಿದೆ ಫಾರ್ಮುಲಾ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಅಂದರೆ ಇದನ್ನು 1 ಮಾರ್ಕಿಗೆ ಕೇಳ್ತಾರೆ. ಇಲ್ಲ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು 3 ಮಾರ್ಕ್ಸಿಗೆ ಕೇಳೋಂಥ ಚಾನ್ಸಸ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ಸ್ ಏನು ಬರುತ್ತಲ್ಲ, ಅಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಏನು ಮಾಡಿ ಫಾರ್ಮುಲಾನ ನೋಡ್ಕೊಳ್ಳಿ. ಓಕೆನಾ? ಏನದು? L + F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು H ಅಂತ ಹೇಳ್ತೀವಿ ನಾವು. ಹಾಗಾದರೆ ಎಲ್ ಅಂತಂದರೆ ಏನಂತ ಹೇಳ್ತೀವಿ? ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಅಂತ ಹೇಳ್ತೀವಿ. ಅದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ಳಿ ಆಯಿತಾ. ಹೆಚ್ ಅಂದ್ರೇನು? ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. F1 ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ಅಂದರೆ ಏನಂದ್ರೆ ಹೇಳಿದ್ವಿ? ಹೈಯೆಸ್ಟ್ ಫ್ರೀಕ್ವೆನ್ಸಿ ಫೌಂಡ್ ಇನ್ ದಿ
ಏನದು ಫ್ರೀಕ್ವೆನ್ಸಿ ಟೇಬಲ್ ಅಂತ ಹೇಳಿದ್ವಲ್ಲ, ಅದನ್ನೇ ನಾವೇನಂತೀವಿ F1 ಅಂತ ಕನ್ಸಿಡರ್ ಮಾಡ್ತೀವಿ. ಆಯಿತಾ, ಮಾಡೆಲ್ ಕ್ಲಾಸ್ನ ನಾವೇನು ಮಾಡ್ತೀವಿ F1 ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮಾಡೆಲ್ ಕ್ಲಾಸ್. ಹಾಗಾದರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇರುವ ಮುಂದ್ಲದನ್ನ ನಾವೇನು ಮಾಡ್ತೀವಿ F0 ಅಂತ ಕನ್ಸಿಡರ್ ಮಾಡ್ತೀವಿ. ಹಿಂದೆ ಇರೋದನ್ನ ಏನು ಮಾಡ್ತೀವಿ F2 ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟೇ, ಇದರಲ್ಲಿ ಏನೂ ಇಲ್ಲ ಮಕ್ಕಳೇ, ತುಂಬಾ ಈಸಿ. ಅರ್ಥ ಆಯ್ತಲ್ವ? ಹಾಗಾದರೆ ಈ ಫಾರ್ಮುಲಾದ ಮೇಲೆ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ ಇವಾಗ. ನೋಡಿ ಅದು ಏನಂತ. ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದಾರೆ. ಹೌದಾ, ಹಾಗಾದರೆ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಮಾಡೆಲ್ ಕ್ಲಾಸ್. ಫಸ್ಟು ನಿಮಗೆ ಫಾರ್ಮುಲಾನ ಬರ್ಕೊಂಬಿಡೋಣ. ಫಾರ್ಮುಲಾ ಬರ್ಕೊಂಡಾಗೆ ನಿಮಗೆ ಈಸಿ ಆಗುತ್ತೆ ಏನೇನು ನಿಮಗೆ ನೋಡಬೇಕು, ಲೈಕ್ ಏನೇನ ಗುರ್ತಿಡ್ಕೋಬೇಕು ಅಂತ. ಇಲ್ಲಿ ಸೈಡಲ್ಲೆಲ್ಲ ಬರೀತೀನಿ. ಏನದು ಮೋಡ್ದು ಫಾರ್ಮುಲಾ ಏನಪ್ಪ? ಮೋಡ್ ಈಸ್ ಈಕ್ವಲ್ಸ್ ಟು ಏನದು ಎಲ್ ಪ್ಲಸ್ ಬ್ರ್ಯಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2 times F1 ಮೈನಸ್ F0 ಮೈನಸ್ F2 ಇಂಟು ಹೆಚ್ ಅಂತ ಹೇಳ್ತೀವಿ. ಕಾಣಿಸ್ತಾ ಇದ್ದಾನೆ ಇಲ್ವಾ ಮಕ್ಕಳೇ? ಒಂದು ಸತಿ ತಡೀರಿ, ಇನ್ನೊಂದು ಸ್ವಲ್ಪ ಈ ಕಡೆ ಬರಿತೀನಿ. ಇಲ್ಲಿ ಬರೀಲ್ಲ. ಮೋಡ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀವಿ ನಾವು? ಎಲ್ ಪ್ಲಸ್ ಬ್ರ್ಯಾಕೆಟ್ ಏನಂತ ಹೇಳ್ತೀವಿ ನಾವು? F1 ಮೈನಸ್ F0 ಡಿವೈಡ್ ಬೈ 2 times ಆಫ್ F1 ಮೈನಸ್ F0 ಮೈನಸ್ F2 ಇಂಟು ಹೆಚ್ ಅಂತ ಹೇಳ್ತೀವಿ. ಹೌದಾ? ಹಿಂದೆ ನೋಡಿಬೇಕಿದ್ರೆ ಫಾರ್ಮುಲಾ ಸೇಮ್ ಇದೆ ಅಲ್ವಾ? F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್ ಅಂತ ಹೇಳಿದ್ವಿ ನಾವು. ಹೌದಾ? ಸೇಮ್ ಬರ್ದಿದ್ದೀನ ಫಾರ್ಮುಲಾ. ಹಾಗಾದರೆ ಫಸ್ಟ್ ಏನು ಮಾಡೋಣ? ಎಲ್ ಅಂದರೆ ಯಾವುದು ಅಂತ ನೋಡೋಣ. ಎಲ್ ಕಂಡುಹಿಡಿಯೋಕ್ಕಿಂತ ಮುಂಚೆ ನಾವು ಫಸ್ಟ್ ಮೋಡಲ್ಲಿ ಏನು ಮಾಡಬೇಕು? ಮಾಡೆಲ್ ಕ್ಲಾಸನ್ನು ತೊಗೊಂಡ್ಬಿಟ್ರೆ ನಮ್ಗೆ ಉಳಿದಿದ್ದನ್ನೆಲ್ಲ ಈಸಿಯಾಗಿ ಕಂಡುಹಿಡ್ಕೋಬೋದು. ಮಾಡೆಲ್ ಕ್ಲಾಸ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಫ್ರೀಕ್ವೆನ್ಸಿಯಲ್ಲಿ ಬರುವಂಥ ಹೈಯೆಸ್ಟ್ ಏನಂತ ಹೇಳಿದೆ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅದನ್ನು ನಾವು ಮಾಡೆಲ್ ಕ್ಲಾಸ್ ಅಥವಾ F1 ಅಂತ ಕರಿತೀವಿ ಅಂತ ಹೇಳಿದೆ. ಹೌದಾ? ಹಾಗಾದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಇದರಲ್ಲಿ ಮಕ್ಕಳೇ? 12 ಇದೆ. ಹೌದಾ? ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ, ಅಥವಾ F1 ಅಂತ ಕರಿತೀವಿ. ಏನಂತ ಕರಿತೀವಿ? F1 ಅಂತ ಕರಿತೀವಿ. ಇದು F1 ಆಯಿತು ಅಂದರೆ ಅದ್ರ ಪ್ರಿಸೈಡಿಂಗ್ ಏನಿರುತ್ತೆ F0 ಇರುತ್ತೆ. ಇದೇನಾಗಿರುತ್ತೆ? F0 ಆಗಿರುತ್ತೆ. ಅದ್ರ ನೆಕ್ಸ್ಟ್ ಇರೋದು ಏನಾಗಿರುತ್ತೆ? F2 ಇರುತ್ತೆ. ಅರ್ಥ ಆಯ್ತಲ್ವಾ? F0 ಸಿಕ್ತು, F1 ಸಿಕ್ತು, F0 ಸಿಕ್ತು, ಮತ್ತು F2 ಸಿಕ್ತು. ಇನ್ನೊಂದು ಏನು ಬೇಕು? ಎಲ್, ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ಯಾವುದಂದ್ರೆ ಈ ಮಾಡೆಲ್ ಕ್ಲಾಸ್ ಇದೆಯಲ್ಲ, ಇದ್ರದ್ದು ಇಲ್ಲೇನು ಕ್ಲಾಸ್ ಇಂಟರ್ವೆಲ್ ಇರುತ್ತಲ್ಲ, ಇದ್ರದ್ದು ಲೋವರ್ ಲಿಮಿಟ್ ಅಂದರೆ ಇದು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ, ಇದು ಲೋವರ್ ಲಿಮಿಟ್ ಅಂತ ಕರಿತೀವಿ. ಹೌದಾ? ಹಾಗಾದರೆ ಈ ಲೋವರ್ ಲಿಮಿಟ್ನ ನಾವೇನಂತ ಕರಿತೀವಿ? ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಎಲ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 60. ಹೌದಾ? ಅದೇ ರೀತಿ ಹೈಟ್ ಅಂತ ಹೇಳಿದ್ವಿ. ಇದನ್ನೇನಂತೀವಿ? ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಅಪ್ಪರ್ ಲಿಮಿಟ್ಟು ಮೈನಸ್ ಲೋವರ್ ಲಿಮಿಟ್ನ ಮಾಡಿದಾಗ ಬರುವಂಥ ಡಿಫ್ರೆನ್ಸ್ ಏನಿರುತ್ತಲ್ಲ ಮಕ್ಕಳೇ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಹೈಟ್ ಅಂತ ಕರಿತೀವಿ. ಯಾಕಂದರೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲೂ ಹೈಟ್ ಕಾಮನ್ ಆಗಿದೆ. 20 ಮೈನಸ್ 0 ಅಂದರೆ 20 ಬರುತ್ತೆ, 40 ಮೈನಸ್ 20 ಅಂದರೆ 20 ಬರುತ್ತೆ. ಎಲ್ಲ ಕಡೆನೂ ಏನಾಗಿರುತ್ತೆ? ಸೇಮೇ ಇರುತ್ತೆ. ಹಾಗಾದರೆ ಹೆಚ್ಚು ಏನಾಗಿರುತ್ತೆ ಅಂದರೆ 20 ಆಗಿರುತ್ತೆ. ಹೆಚ್ಚೇನಾಯಿತು ಮಕ್ಕಳು? ಇಲ್ಲಿ 20 ಆಯಿತು. ಹೌದಾ? ಹಾಗಾದರೆ ನಿಮಗೆಲ್ಲಾದ್ರೂ ಡಾಟಾ ಗೊತ್ತಾಯ್ತಲ್ಲ, ಒಂದು ಕಡೆ ನೀಟಾಗಿ ಬರ್ಕೊಳ್ಳೋಣ. ಇವಾಗ ತೊಗೊಳ್ಳಿ, ನಳಗಿಸ್ಬಿಡ್ಲಾ? ಎಕ್ಸಾಂಪಲ್ ಏನಪ್ಪ? ಫಸ್ಟ್ ಎಲ್ ಅಂತ ಹೇಳಿದೆ. ಎಲ್ ಅಂದರೆ ಏನಂದರೆ ನಮ್ಮದು ಕ್ಲಾಸ್ ಇಂಟರ್ವೆಲ್ದು ಮಾಡೆಲ್ ಕ್ಲಾಸ್ದು ಏನಿರುತ್ತಲ್ಲ ಅದ್ರದ್ದು ಇಂಟರ್ವೆಲ್ದು ಲೋವರ್ ಲಿಮಿಟ್ ಏನಿರುತ್ತೆ ಅದನ್ನು ಅಂತ ಹೇಳಿದೆ. ಹಾಗಾದರೆ ಅದೆಷ್ಟಿರುತ್ತೆ? 60 ಅಂತ ಇರುತ್ತೆ. ಅದೇ ರೀತಿ F1 ಅಂದರೆ ಯಾವುದಂತ ಕರೀತೀವಿ? ಮಾಡೆಲ್ ಕ್ಲಾಸ್ ಅಂತ ಕರೀದ್ವಿ. ಮಾಡೆಲ್ ಕ್ಲಾಸ್ದು ವ್ಯಾಲ್ಯೂ ಎಷ್ಟಿದೆ? 12 ಅಂತ ಇದೆ. ನಾನು 12 ಅಂತ ಬರ್ಕೋತೀನಿ. ಹೌದಾ? ಅದೇ ರೀತಿ F0 ಅಂದರೆ ಅದ್ರದ್ದು ಪ್ರಿಸೈಡಿಂಗ್ ಅಂತ ಹೇಳಿದ್ದೆ, ಅದೇ ಅಷ್ಟಿರುತ್ತೆ 10. ಹೌದಾ? ಅಂದರೆ ಅದ್ರ ಮುಂದ್ಲು ಟರ್ಮ್. ಅದೇ ಥರ F2 ಅಂದರೆ ಏನಾಗಿರುತ್ತೆ ಮಕ್ಕಳು? ಅದ್ರ ಹಿಂದ್ಲದ್ದು ಅಂದರೆ F1 ಹಿಂದ್ಲದ್ದು ಏನಾಗಿರುತ್ತೆ ಅಂದರೆ F2 ಆಗಿರುತ್ತೆ. ಎಷ್ಟಿದೆ? 6 ಇದೆ. ಹೌದಾ? ಮತ್ತೊಂದು ಏನು ಬೇಕಪ್ಪ ನಮಗೆ? ಹೈಟ್ ಅಂದರೆ ಏನು? ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ ಅಂತ ಹೇಳಿದೆ. ಹಾಗಾದರೆ ಎಷ್ಟು ಬರುತ್ತೆ? 80 ಮೈನಸ್ 60 ಅಂದರೆ ಎಷ್ಟಾಗುತ್ತೆ? 20 ಬರುತ್ತೆ. ಹೌದಾ? ಜಸ್ಟ್ ಇದನ್ನೇನು ಮಾಡೋದು? ಫಾರ್ಮುಲಾದಲ್ಲಿ ಹಾಕೋಣ ಇವಾಗ. ಹೌದಾ? ಮೋಡ್ ಈಸ್ ಈಕ್ವಲ್ಸ್ ಟು ಎಲ್ ಅಂದರೆ ಎಷ್ಟು ಬಂದಿದೆ ನೋಡಿ ಮಕ್ಕಳೇ? 60 ಇದೆ. ಹೌದಾ? 60 ಪ್ಲಸ್ F1 ಅಂದರೆ ಎಷ್ಟು? 12. F0 ಅಂದರೆ ಎಷ್ಟು ಬರುತ್ತೆ? 10 ಡಿವೈಡೆಡ್ ಬೈ 2 times ಆಫ್ F1 ಅಂದರೆ ಎಷ್ಟು ಬರುತ್ತೆ? 12 ಇಂಟು 2 ಅಂದರೆ 24 ಅಂತ ಬರುತ್ತೆ ಮಕ್ಕಳೇ. 24 ಮೈನಸ್ F0 ಅಂದರೆ 10, F2 ಅಂದರೆ ಏನು ಬರುತ್ತೆ ಮಕ್ಕಳೇ? 6 ಅಂತ ಬರುತ್ತೆ. ಹೌದಾ? ಹೈಟ್ ಎಷ್ಟು ಬಂದಿದೆ ನೋಡಿ ಮಕ್ಕಳಲ್ಲಿ? 20 ಅಂತ ಬಂದಿದೆ. 20 ಅಂತ ಬರ್ಕೊಳ್ಳೋಣ. ಹೌದಲ್ವಾ? ಹಾಗಾದರೆ 60 ಪ್ಲಸ್
12 ಮೈನಸ್ 10 ಅಂದರೆ ಎಷ್ಟು ಬರುತ್ತೆ 2 ಅಂತ ಬರುತ್ತೆ. 24 ಮೈನಸ್ 10 ಅಂದರೆ ಎಷ್ಟು ಬರುತ್ತೆ 14 ಅಂತ ಬರುತ್ತೆ. 14 ಮೈನಸ್ 6 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ 8 ಬರುತ್ತೆ. ಹೌದಾ, ಇಂಟು 20 ಅಂತ ಹೇಳ್ತೀವಿ ನಾವು. ಹೌದಾ, 2 1s 2 4s 4 1s 4 5s. ಹೌದಲ್ವಾ, ಆ ಥರನಾದರೂ ಮಾಡ್ಕೊಳ್ಳಿ, ಹೇಗಾದರೂ ಮಾಡ್ಕೊಳ್ಳಿ ನೀವು. ಜಸ್ಟ್ ಇವಾಗ ಏನಾಗುತ್ತೆ ಅಂದರೆ 5 ಇಂಟು 1 ಅಂದರೆ ಏನಾಗುತ್ತೆ 5 ಅಂತಲೇ ಇರುತ್ತೆ. ಏನಾಗುತ್ತೆ 60 + 5 = ಏನಾಯಿತು 65 ಅಂತ ಬರುತ್ತೆ. ಫೈನಲ್ ಆನ್ಸರ್ ಎಷ್ಟು ಬಂತು 65. ಹಾಗಾದರೆ ಮೋಡ್ ಆಫ್ ದಿಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್ 65 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ನಿಮಗೆ ಜಸ್ಟ್ ಫಾರ್ಮುಲಾ ಗೊತ್ತಿತ್ತು, ಆ ಫಾರ್ಮುಲಾದಲ್ಲಿರುವಂಥ ಎಲ್ಲ ಕಂಟೆಂಟ್ಸ್ದು ಯಾವ್ದು ಅಂತ ನಿಮಗೆ ಗೊತ್ತಾಯಿತು ಅಂದರೆ ಜಸ್ಟ್ ಏನು ಮಾಡೋದು, ಅದನ್ನ ನೋಡ್ಕೊಳ್ಳೋದು, ಪಿಕ್ ಮಾಡೋದು, ಅಲ್ಲಿ ಏನು ಮಾಡೋದು ಅಂದರೆ ಅದರಲ್ಲಿ ಡಂಪ್ ಮಾಡೋದು, ಜಸ್ಟ್ ಸಾಲ್ವ್ ಮಾಡ್ತಾ ಹೋಗೋದು ಅಷ್ಟೇ ಮಕ್ಕಳೇ. ತುಂಬ ಈಸಿಯಾಗಿದೆ ಟಾಪಿಕ್ಕು. ಮೀನು ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಮೋಡು ಅರ್ಥ ಆಯಿತು. ನೆಕ್ಸ್ಟ್ ಇನ್ನೊಂದು ಉಳಿದಿರುತ್ತೆ, ಅದು ಮೀಡಿಯನ್. ಜಸ್ಟ್ ಮೀಡಿಯನ್ ನೋಡೋಕೆ ಹೋಗೋಣ ಇವಾಗ. ಮೀಡಿಯನ್ ಅಂದರೆ ಏನು ಮಕ್ಕಳೇ? ಮಧ್ಯಾಂತರ ಅಥವಾ ಮಧ್ಯಾಂಕ ಅಂತ ಕರೀತಾರೆ ಕನ್ನಡದಲ್ಲಿ. ಹಾಗಾದರೆ ಏನದು? ಮೀಡಿಯನ್ ಈಸ್ ದ ಮಿಡಲ್ ವ್ಯಾಲ್ಯೂ ಇನ್ ದ ಡಿಸ್ಟ್ರಿಬ್ಯೂಷನ್ ಬಿಲೋ ಆ್ಯಂಡ್ ಅಬೋವ್ ವಿಚ್ ವ್ಯಾಲ್ಯೂ ವಿತ್ ಈಕ್ವಲ್ ಟೋಟಲ್ ಫ್ರೀಕ್ವೆನ್ಸಿ ಲೈ ಅಂತ. ಅಂದರೆ ಒಂದು ಯಾವ್ದಾದ್ರು ಫ್ರೀಕ್ವೆನ್ಸಿ ಇತ್ತು ಅಂದರೆ ಅದ್ರ ಮಧ್ಯದ ಸಂಖ್ಯೆನ ನಾವೇನಂತ ಕರಿತೀವಿ? ಮೀಡಿಯನ್ ಅಂತ ಕರಿತೀವಿ. ಹೌದಾ, ಹಾಗಾದರೆ ಡೆಫಿನೇಷನ್ ಹೇಳೋ ಪ್ರಕಾರ ನೋಡೋದಾದರೆ ಒಂದು ಸಿಂಪಲಾಗಿ ಯಾವುದೋ ಒಂದು 10 ಡಿಸ್ಟ್ರಿಬ್ಯೂಷನ್ ಕೊಟ್ಟು ಅದರ ಮಧ್ಯದಲ್ಲಿ ಯಾವ್ದು ಬರುತ್ತೆ ಅದನ್ನು ನಾವೇನಂತ ಕರಿಬೋದು? ಮೀಡಿಯನ್ ಅಂತ ಕರಿತೀವಿ. ಅಲ್ಲೂ ಒಂದು ರೂಲ್ಸ್ ಇದೆ. ಅಕಸ್ಮಾತಾಗಿ ಅಲ್ಲಿ ಆಡ್ ಇತ್ತು ಅಂದರೆ ಆಬ್ವಿಯಸ್ ಆಗಿ ಏನಾಗುತ್ತೆ n+1 / 2 ಅಂತ ಮಾಡ್ದೆ ಬರೋವಂಥ. ಅಂದರೆ ಈಗ ಎಕ್ಸಾಂಪಲ್ ಯಾವುದೋ ಒಂದು 5 ಇತ್ತು, 5 + 1 ಎಷ್ಟಾಯಿತು 6 ಆಗುತ್ತಪ್ಪ. 6 / 2 ಅಂದರೆ ಎಷ್ಟಾಯಿತು 3 ಅಂತ ಆಗುತ್ತೆ. ಇದನ್ನು ಮಧ್ಯದಲ್ಲಿರೋದನ್ನ ಅಂತ ನಾವು ಹೇಳ್ಬಿಡ್ಬೋದು. ಅದೇ ರೀತಿ n ಈಸ್ ಇವನ್ ಆಗಿತ್ತು, ಅಕಸ್ಮಾತ್ ಇವನ್ ನಂಬರ್ ಆಗಿತ್ತು ಅಂದರೆ ಅವಾಗ ಮೀಡಿಯನ್ಗೆ ಏನು ಮಾಡಬೇಕು ಅಂದರೆ n/2 ಆ್ಯಂಡ್ n+1 / 2 ಇದು ಎರಡನ್ನೂ ಸಮ್ ಮಾಡ್ದೆ ಬರುವಂಥ ಉತ್ತರನ ನಾವೇನಂತ ಕರಿತೀವಿ ಅಂದರೆ ಮೀಡಿಯನ್ ಆಫ್ ದಿ ಇವನ್ ನಂಬರ್ ಅಂತ ಹೇಳ್ತೀವಿ. ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಅದನ್ನು ಬಿಟ್ಟು ಇದನ್ನು 1 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ಕೇಳೋಂಥ ಕ್ವಶನ್ ಬರೀ 1 ಮಾರ್ಕಿಗೆ ಇರುತ್ತೆ. ಅದನ್ನು ಬಿಟ್ಟರೆ ಗ್ರೂಪ್ಡ್ ಡಾಟಾಗೆ ಇಲ್ಲೊಂದು ಫಾರ್ಮುಲಾ ಇದೆ. ಏನದು? n/2 - CF / F × H ಅಂತ ಹೇಳ್ತೀವಿ ನಾವು. ಹಾಗಾದರೆ ಎಲ್ ಅಂದರೆ ಏನು ಅಂತ ಹೇಳಿದ್ದೆ ನಾನು ಆವಾಗಲೇ? ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಅಂತ ಹೇಳ್ಬೋದು. ಸೇಮ್ ಎನ್ ಅಂತಂದರೆ ಏನಂತ ಹೇಳ್ತೀವಿ? ಟೋಟಲ್ ನಂಬರ್ ಆಫ್ ಸ್ಕೋರ್ಸ್. ಅಂದರೆ ಎಷ್ಟು ಗಿವನ್ ಡಾಟಾ ಕೊಟ್ಟಿದ್ದಾರೋ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಎನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದೇ ರೀತಿ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಎಕ್ಸಾಂಪಲಿಗೆ ಹೆಂಗಂದರೆ ಎನ್ ಟೋಟಲ್ ಸ್ಕೋರ್ ಏನಿರುತ್ತಲ್ಲ ಅದನ್ನು /2 ಮಾಡಿದ್ರೆ ನಮಗೊಂದು ಆನ್ಸರ್ ಬರುತ್ತೆ. ಅದರ ಮೇಲಿನ ಡಾಟಾನ ನಾವೇನಂತ ಕರಿತೀವಿ ಅಂದರೆ CF ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ CF ಅಂತ. ಅರ್ಥ ಆಯ್ತಾ? ಎಫ್ ಅಂದರೆ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹೆಚ್ ಅಂದರೆ ಆಬ್ವಿಯಸ್ ಆಗೇನು ಹೈಟ್, ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ಲಾಸ್ಟ್ ನೀವು ನೋಡಿದ್ರಿ ಮೋಡಲ್ಲಿ. ಸೇಮ್ ಈ ಫಾರ್ಮುಲಾ ನಿಮ್ಗೆ ನೆನಪಿತ್ತು ಅಂದರೆ ಆರಾಮಾಗಿ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡೋಣ ಹಾಗಾದರೆ ಮೀಡಿಯನ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಫೈಂಡ್ ದ ಮೀಡಿಯನ್ ಆಫ್ ದಿ ಸ್ಕೋರ್ 3, 7, 1, 9 ಆ್ಯಂಡ್ 6 ಅಂತ ಹೇಳ್ತಾರೆ. ಇದು ತುಂಬಾ ಸಿಂಪಲ್ ಆಗಿದೆ ಮಕ್ಕಳೇ. ಜಸ್ಟ್ ಈ ಥರದ ಕ್ವಶನ್ ಬಂತು ಅಂತಂದರೆ ನೀವೇನು ಮಾಡಿ ಅಂದರೆ 1 ಮಾರ್ಕಿಗೆಲ್ಲ ಕೇಳ್ತಾರೆ ಇದನ್ನು ಮೀಡಿಯನ್ನ ಡೈರೆಕ್ಟಾಗಿ ಸಾಲ್ವ್ ಮಾಡೋದು. ಈಗ ಎಷ್ಟಿದೆ 1, 2, 3, 4 ಇದೆ. ಫಸ್ಟು ಕೊಟ್ಟರೆ ಡಾಟಾನ ನೀವೇನು ಮಾಡಬೇಕು? ಅಥವಾ ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಅಂದರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಕೊಡಬೇಕಾದ್ರೆ ಅವ್ರು ಹೆಂಗೆ ಬೇಕು ಹಾಗೆ ಕೊಟ್ಟಿರ್ತಾರೆ ಡಾಟಾನ. ಅದೇ ಥರ ಮಾಡಿದ್ರೆ ನಿಮಗೆ ರಾಂಗ್ ಆನ್ಸರ್ ಬರುತ್ತೆ. ತೋರಿಸ್ತೀನಿ ಬೇಕಿದ್ರೆ ಹೆಂಗೆ ಅಂತ. ಈಗ ಅವ್ರು ಕೊಟ್ಟಿರೋ ಡಾಟಾ ಏನು ಅಂದರೆ 3, 7, 1, 9, 6. ಹೌದಾ? ಒಂದು ನಿಮಿಷ ಮಕ್ಕಳೇ. 6 ಅಂತ ಹೇಳ್ತೀವಿ. ಹೌದಾ? 3, 7, 1, 9, 6 5 ಡಾಟಾ ಕೊಟ್ಟಿದ್ದಾರೆ. ಇದನ್ನು ಅಕಸ್ಮಾತ್ ಇದೇ ರೀತಿ ನೀವು ಮಧ್ಯದ ನಂಬರ್ನ 1 ಸೆಕೆಂಡ್ 3, 7, 1, 9, 6 ಇವಾಗ ಇದು ಮಧ್ಯದ ಸಂಖ್ಯೆ ಯಾವುದು ಅಂತ ಕಂಡುಹಿಡಿದ್ರೆ ನೀವೇನಂತೀರಿ? ಈ ಕಡೆಯಿಂದ 2 ಇದೆಪ್ಪ, ಈ ಕಡೆಯಿಂದ 2 ಇದೆ, ಆಬ್ವಿಯಸ್ ಮಧ್ಯದಲ್ಲಿರೋದು ಯಾವುದು 1, ಹಾಗಾದರೆ 1 ಅಂತ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಅದು ರಾಂಗ್ ಆಗುತ್ತೆ ಮಕ್ಕಳೇ. ಅವಾಗ ಏನು ಮಾಡ್ಬೇಕು? ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಅಸೆಂಡಿಂಗ್ ಅಂದರೆ ಏರಿಕೆ ಕ್ರಮ ಫಸ್ಟ್ ಯಾವ್ದು ಬರುತ್ತೆ? 1, ಆಮೇಲೆ ಏನಾಗುತ್ತೆ 3 ಬರುತ್ತೆ, ಆಮೇಲೆ ಯಾವ್ದು ಬರುತ್ತೆ 6 ಬರುತ್ತೆ, ಆಮೇಲೆ 7 ಬರುತ್ತೆ, ಆಮೇಲೆ ಏನಾಗುತ್ತೆ 9 ಬರುತ್ತೆ. ಹೌದಾ? ಹಾಗಾದರೆ ಇವಾಗ ಇದ್ರ ಮಧ್ಯದಲ್ಲಿರುವಂಥ ನಂಬರ್ಸ್ ಯಾವುದಾಗಿರುತ್ತೆ ಮಕ್ಕಳೇ? ಈಗ ಎಕ್ಸಾಂಪಲು ಫಾರ್ಮುಲಾ ಗೊತ್ತು. ಏನದು? n+1 / 2 ಅನ್ನೋ ಫಾರ್ಮುಲಾ ಗೊತ್ತಿತ್ತಲ್ವ ನಿಮಗೆ? ಹಾಗಾದರೆ n+1 ಟೋಟಲ್ ನಂಬರ್ ಆಫ್ ಇದೆ ಎಷ್ಟಿದಾವೆ ಇಲ್ಲಿ? 5 ಇದಾವೆ. ಹಾಗಾದರೆ 5+1 / 2 ಅಂದರೆ ಎಷ್ಟಾಗುತ್ತೆ? 6/2 ಅಂತಾಗುತ್ತೆ. 6/2 ಅಂದರೆ ಏನಾಗುತ್ತೆ? ಆನ್ಸರ್ 3 ಅಂತ ಬರುತ್ತೆ. ಹಾಗಾದರೆ ಥರ್ಡ್ ಟರ್ಮ್ ಯಾವುದು? ಥರ್ಡ್ ಟರ್ಮು 6 ಈಸ್ ದ ಥರ್ಡ್ ಟರ್ಮ್ ಅಂತ ಕರಿತೀವಿ ನಾವು.
ಅರ್ಥ ಆಯ್ತಲ್ವಾ? ಅದೇ ರೀತಿ ಅಕಸ್ಮಾತಾಗಿ ಇಲ್ಲಿ 5 ಡಾಟಾ ಕೊಡೋ ಬದಲಿ ಇನ್ನೊಂದು ಡಾಟಾ ಕೊಟ್ಟಿರ್ತಾರೆ, ಯಾವುದು 5 ಅಂತ ತೊಗೊಳ್ಳೋಣ. ಆವಾಗಲೂ ಏನು ಮಾಡಬೇಕು, ನೀವು ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲೇ ಬರ್ಕೋಬೇಕು. ಹೇಗೆ 1, 3, 5, 6, 7, 9. ಹೌದಾ? R ಸ್ಕೋರ್ ಆಯಿತು. ಇವಾಗ ಒಂದು ಫಾರ್ಮುಲಾ ಇತ್ತು, ಏನು n/2, ಇನ್ನೊಂದೇನಿತ್ತು n+1/2 ಅಂತ ಹೇಳಿದ್ವಿ. n ಅಂದರೆ ಎಷ್ಟಾಯಿತು? 6/2 ಅಂದರೆ ಏನಾಗುತ್ತೆ? ಥರ್ಡ್ ಟರ್ಮ್ ಅಂತ ಬರುತ್ತೆ. n+1 ಅಂತಂದರೆ ಏನಾಗುತ್ತೆ? 6+1 ಅಂದರೆ 7, 7/2 ಅಂದರೆ 35. ಅಥವಾ ಆ ಥರನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಈ ಥರನೂ ಸಾಲ್ವ್ ಮಾಡ್ಕೊಳ್ಳಿ. ಏನದು ಥರ್ಡ್ ಟರ್ಮು ಮತ್ತು 3.5 ಅಂತ ಆಗುತ್ತೆ. ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 3 + 3 ಅಂದರೆ 6.5 ಅಂತಲೂ ಬರುತ್ತೆ. ಈ ಥರನಾದರೂ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಎರಡನ್ನೂ ಪ್ಲಸ್ ಮಾಡಿ /2 ಮಾಡಿದ್ರಿ ಅಂದರೆ ನಿಮ್ಗೆ ಆನ್ಸರ್ 6.5 ಬರುತ್ತೆ, 6.25 ಬರುತ್ತೆ. ಅಕಸ್ಮಾತ್ ಹಂಗೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಕಡೆಯಿಂದ ಈ ಕಡೆಯಿಂದ 2 ನಂಬರ್ ಆಗುತ್ತೆ, ಮಧ್ಯದಲ್ಲಿ 2 ನಂಬರ್ ಬರುತ್ತಲ್ಲ, 6 + 5 ಅಂದರೆ ಎಷ್ಟಾಗುತ್ತೆ? 11 ಅಂತಾಗುತ್ತೆ. 11 ಅಂದರೆ ಪ್ಲಸ್ ಮಾಡಿದಾಗ 11 ಬರುತ್ತೆ. 11 /2 ಅಂದರೆ 5.5 ಬರುತ್ತೆ ಮಕ್ಕಳೇ. ಈ ಥರ ಬೇಕಿದ್ರೂ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಜಸ್ಟ್ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಇಲ್ಲಿ ಇವಾಗ ನಾವು ಬರೆಯೋದಾದರೆ 3 ಕಾಣಿಸ್ತಾ ಇದಲ್ವಾ? ಒಂದು ನಿಮಿಷ ಮಕ್ಕಳೇ. ಇಲ್ಲಿ 1 ಇಲ್ಲಿ ಲೈಕ್ ವಿಸಿಬಿಲಿಟಿ ಆಗ್ತಿಲ್ಲ ಅನಿಸುತ್ತೆ. 1, ಏನಂತ ಬರೆದೆ ನಾನು? 3, 6, 7, 9 ಅಂತ ಹೇಳಿದೆ. ಇದರಲ್ಲಿ ಮಿಡಲ್ ಟರ್ಮ್ ಮೀಡಿಯನ್ ಯಾವ್ದಿರುತ್ತೆ? 6 ಆಗಿರುತ್ತೆ. ಹಾಗಾದರೆ ಇದು ಆನ್ಸರ್ ಎಷ್ಟಾಗಿರುತ್ತೆ? 6 ಆಗಿರುತ್ತೆ ಮಕ್ಕಳೇ. ಹೌದಾ? ಅರ್ಥ ಆಯ್ತಲ್ವಾ? ಓಕೆ. ಹಾಗಾದರೆ ನೆಕ್ಸ್ಟ್ ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಏನದು ಡಿಸ್ಟ್ರಿಬ್ಯೂಷನ್ ನೋಡೋಣವಾ? ಇಲ್ಲಿ ಏನು ಮಾಡಿದ್ದಾರೆ? ಕ್ಲಾಸ್ ಇಂಟರ್ವೆಲ್ ಕೊಟ್ಟಿದ್ದಾರೆ. ಹೌದಾ? ಅದೇ ರೀತಿ ಏನು ಮಾಡಿದ್ದಾರೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಹಾಗಾದರೆ ನಮಗೇನು ಬೇಕು ಅನ್ನೋದನ್ನ ನಾವು ಫಸ್ಟ್ ಏನು ಮಾಡಬೇಕು? ಫಾರ್ಮುಲಾ ಬರ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಓಕೆ, ಮೀಡಿಯನ್ದು ಫಾರ್ಮುಲಾ ಏನಪ್ಪ? ಮೀಡಿಯನ್ = ಫಾರ್ಮುಲಾ ಏನಂತ ಬರ್ಕೊಂಡಿದ್ವಿ ನಾವು? L ಪ್ಲಸ್ ಬ್ರ್ಯಾಕೆಟಲ್ಲಿ ಏನು ಬರೆದ್ವಿ? n/2 - CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ /f ಇಲ್ಲಿ H ಅಂತ ಬರೆದಿದ್ವಿ. ಅದು ವಿಸಿಬಲ್ ಆಗ್ತಿಲ್ಲ ಅಂದರೆ ಜಸ್ಟ್ ಈ ಕಡೆ ಬರೀತೀನಿ, H ಅಂತ ಬರೆದಿದ್ವಿ. ಹೌದಾ? n/2 ನಂಬರ್, ಟೋಟಲ್ ನಂಬರ್ ಆಫ್ ಸ್ಕೋರ್ಸು. ಇಲ್ಲಿ ನಾವೇನು ಮಾಡ್ತೀವಿ? n ಅಂತ ಬರ್ಕೋತೀವಿ. ಹೌದಾ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಇಲ್ಲಿ ಬರ್ಕೋತೀವಿ. ಕ್ಯುಮ್ಯುಲೇಟಿವ್ CF ಅಂತ ಹೇಳ್ತೀವಿ ನಾವು. CFನ ಇಲ್ಲಿ ಬರ್ಕೋತೀವಿ. CFನ ನಾವು ಕಂಡುಹಿಡಿಬೇಕು. ಈ ಫುಲ್ ಟ್ಯಾಬುಲರ್ನ ನಾವು ಕಂಡುಹಿಡಿಬೇಕು. ಅದಾದಮೇಲೆ ಲೋವರ್ ಲಿಮಿಟ್, ಅದಾದಮೇಲೆ ಅದನ್ನೇ ಕಂಡುಹಿಡಿಯೋಣ. ಹೈಟ್ ಡಿಫ್ರೆನ್ಸ್ ಆಫ್ ದಿಸ್ ಅಂತ ಹೇಳ್ತಾರೆ. 300 - 200 ಅಂದರೆ ಏನಾಗುತ್ತೆ? 100 ಅಂತ ಬರುತ್ತೆ. ಆಬ್ವಿಯಸ್ ಆಗಿ H = ಏನು ಮಾಡಿದ್ರೆ 100 ಅಂತ ಬರ್ಕೋತೀನಿ. ಓಕೆನಾ? ಹಾಗಾದರೆ ಫಸ್ಟ್ CF ಕಂಡುಹಿಡಿದ್ಬಿಡ. CF ಹೆಂಗೆ ಕಂಡುಹಿಡಿಯೋದು ಅಂದರೆ, ಎಕ್ಸಾಂಪಲ್ ಇಲ್ಲಿ 3 ಇದೆಲ್ಲ, ಇದ್ರದ್ದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 3 ಆಗಿರುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಈ ಫ್ರೀಕ್ವೆನ್ಸಿ ಮತ್ತು ಈ ಫ್ರೀಕ್ವೆನ್ಸಿ ಸಮ್, ಕ್ಯುಮ್ಯುಲೇಟಿವ್ ಅಂತೀವಲ್ಲ, ಕೂಡಿದ್ದು ಅಂತ ಹೇಳ್ತೀವಲ್ಲ, ಆ ಥರ. ಈಗ ಹಾಗಾದರೆ ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು ಬರುತ್ತೆ? ಇದನ್ನು ಮತ್ತು ಇದನ್ನು ಪ್ಲಸ್ ಮಾಡಬೇಕು. ಅವಾಗ ಏನಾಗುತ್ತೆ? ಇಲ್ಲಿ 8 ಅಂತ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ನೆಕ್ಸ್ಟು 8 + 20 ಎಷ್ಟಾಗುತ್ತೆ? 28. ಹೌದಾ? ಅದೇ ರೀತಿ 28 + 10 ಅಂದರೆ ಎಷ್ಟಾಗುತ್ತೆ? 38. ಇದ್ರ ನೆಕ್ಸ್ಟು. ಹೌದಾ? ನೆಕ್ಸ್ಟು ಇದನ್ನು 38 + 6 ಅಂದರೆ ಎಷ್ಟು ಬರುತ್ತೆ? 44 ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? 3, 8, 28, 38, 44 ಅಂತ ಹೇಳ್ತೇನೆ. ಇದನ್ನು ನಾವು ಏನಂತೀವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾದರೆ ಇಲ್ಲೇನು ಮಾಡ್ತೀನಿ ಅಂದರೆ, ಎಕ್ಸಾಂಪಲ್ ನಾನು n/2 ಅಂತ ಮಾಡೋಣ ಫಸ್ಟು. ಯಾಕಂದರೆ ಇಲ್ಲಿಂದಾನೇ ನಾವೇನು ಮಾಡ್ಬೋದು ಅಂದರೆ, ಈ ಆನ್ಸರ್ ಬೇಸಸ್ ಮೇಲೆ ನಾವು F ಅಂದರೆ ಏನು, CF ಅಂದರೆ ಏನು, L ಅಂದರೆ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದು. ಓಕೆನಾ? N ಎಷ್ಟಿದೆ ಹಾಗಾದರೆ? 3 + 5, 5 + 20 ಅಂದರೆ ಎಷ್ಟು ಬರುತ್ತೆ? 20 + 5 25, 25, 26, 27, 28, 28 + 10 38, 38 + 6 44. ಸೇಮ್ ಬಂತಾ? ಹೌದಾ? ಹಾಗಾದರೆ ಇಲ್ಲಿ ಬರೋ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ n ವ್ಯಾಲ್ಯೂ ಆಗಿರುತ್ತೆ, 44 ಆಗಿರುತ್ತೆ. ಹಾಗಾದರೆ 44 / 2 ಅಂದರೆ ಎಷ್ಟು ಬರುತ್ತೆ? 22 ಅಂತ ಬರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮಕ್ಕಳೇ. ಇಲ್ಲಿ 22 ಅಂತ ಏನು ಆನ್ಸರ್ ಬಂದಿರುತ್ತೆ, ಈ ಆನ್ಸರು ಒಂದು ಈ ಟೇಬಲರ್ ಕಾಲಮಲ್ಲಿ ಇರಬೇಕು, ಅಥವಾ ಅದರ ಲೆಸ್ ದೆನ್ ಯಾವುದಿರುತ್ತಲ್ಲ, ನಾವು ಅದನ್ನ ಏನು ಮಾಡ್ತೀವಿ ಅಂದರೆ ಕನ್ಸಿಡರ್ ತೊಗೋತೀವಿ. ಓಕೆನಾ? ಎಕ್ಸಾಂಪಲಿಗೆ 22 ಅನ್ನೋದು ಈ ರೇಂಜಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ 8 ಅನ್ನೋದು ತುಂಬಾ ಚಿಕ್ಕದಾಗೋಯ್ತು. 8 ಮತ್ತು 28 ರೇಂಜಲ್ಲಿರುವಂಥ ಕಾಲಮಲ್ಲಿ ಬರುತ್ತೆ. ಹಂಗಂದರೆ ಇಲ್ಲಿಗೆ ಬರೋಂಥ ಡಾಟಾಸ್ ಅಂದರೆ ಎಕ್ಸಾಂಪಲ್ ಇಲ್ಲಿಗೆ ಏನು ಬರುತ್ತಲ್ಲ, ಇದರಲ್ಲಿ ಬರುವಂಥ ರೇಂಜಲ್ಲಿ 22 ಬರೋಕ್ಕೆ ಚಾನ್ಸಸ್ ಇಲ್ಲ. ಇದಾದಮೇಲೂ ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ 28 ಇದೆ. ಹಾಗಾದರೆ ಬರುವಂತಹ ಡಾಟಾ ಈ ರೇಂಜಲ್ಲೇ ಇರಬೇಕಾ? ಅಂದರೆ 400 to 500 ರೇಂಜಲ್ಲಿ ಏನಾಗಿದೆ ಅಂದರೆ 22 ಅನ್ನೋದಿದೆ. ಹೌದಾ? ಹಾಗಾದರೆ ನಾವು ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿ
ಆದರೆ ಇಲ್ಲಿ ಏನು ಮಾಡ್ತೀವಿ, ಇದನ್ನು ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ, ಎಫ್ ಅಂತ ಕನ್ಸಿಡರ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಯಾವ್ದು ಕನ್ಸಿಡರ್ ಮಾಡ್ತೀವಿ, ಅದ್ರ ಅಬೋವ್ ಯಾವ್ದು ಇರುತ್ತಲ್ಲ ಇದನ್ನು ನಾವು ಸಿ ಎಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಹಾಗಾದರೆ ಎಲ್ಲ ಯಾವುದು ಅಂತ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಇದು 22 ಬಂದಿರೋದ್ರಿಂದ ನಾವು ಇದನ್ನೇನಂತ ಕನ್ಸಿಡರ್ ಮಾಡಿ 28ನ ಕನ್ಸಿಡರ್ ಮಾಡಿದ್ವಿ. ಅದ್ರದ್ದು ಈಕ್ವಲ್ ಆಗಿರೋದನ್ನ ನಾವೇನಂತ ಮಾಡಿದ್ವಿ, ಫ್ರೀಕ್ವೆನ್ಸಿ ಅಂತ ಕಂಡಿದ್ವಿ. ಇದ್ರ ಮೇಲೆ ಇರೋದನ್ನ ನಾವೇನಂತ ಕಂಡಿದ್ವಿ, ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ ರೀತಿ ಲೋವರ್ ಲಿಮಿಟ್ ಎಲ್ಲ ಏನಂತ ಕನ್ಸಿಡರ್ ಮಾಡ್ತೀವಿ, ಈ ರೇಂಜಲ್ಲಿರುವ ಲೋವರ್ ಲಿಮಿಟ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಎಲ್ ಈಸ್ ಈಕ್ವಲ್ಸ್ ಟು 400 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ? ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ. n/2 44 ಡಿವೈಡೆಡ್ ಬೈ 2 ಆಗಿರುತ್ತೆ, ಅವಾಗ 22 ಆಗುತ್ತೆ. ಸಿ ಎಫ್ ಅಂತಂದರೆ 22 ಬಂದಿರೋದ್ರಿಂದ ಇಟ್ ಲೈಸ್ ಇನ್ ದ ರೇಂಜ್ ಆಫ್ 400 to 500 ರೇಂಜ್. ಅದ್ರ ಮೇಲೆ ಇರೋದನ್ನ ನಾವೇನಂತ ಕರಿತೀವಿ, ಸಿ ಎಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರೇಂಜಲ್ಲಿರುವ ಫ್ರೀಕ್ವೆನ್ಸಿ ನಾವೇನಂತ ಕನ್ಸಿಡರ್ ಮಾಡ್ತೀವಿ, 20 ಅಂತ ಕನ್ಸಿಡರ್ ಮಾಡಿರ್ತೀವಿ. ಲೋವರ್ ಲಿಮಿಟ್ ಆಫ್ ದಿಸ್ ರೇಂಜ್ 400ನ ನಾವೇನು ಮಾಡ್ತೀವಿ, ಎಲ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಅರ್ಥ ಆಯ್ತಲ್ವಾ? ಹಾಗಾದರೆ ಇವಾಗ ಫಾರ್ಮುಲಾ ಹಾಕಿ ಅದನ್ನು ಏನು ಮಾಡೋಣ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. ಓಕೆ, ಈ ಥರ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಗಲ್ಲ, ಜಾಸ್ತಿ ಪ್ರಾಬ್ಲಮ್ ಆಗಲ್ಲ. ಓಕೆ, 1 ಸೆಕೆಂಡ್ ಇಲ್ಲಿ ಅಳಕ್ಸ್ಬಿಟ್ಟು ಅನ್ಸುತ್ತೆ. 3 8 28 ಆಮೇಲೆ ಏನಾಗುತ್ತೆ 38 44. ಹೌದಾ? ಇಲ್ಲೇನಾಗಿತ್ತು, n ಈಸ್ ಈಕ್ವಲ್ಸ್ ಟು 44 ಅಂತ ಬಂದಿತ್ತು. ಹೌದಲ್ವಾ? ಹಾಗಾದರೆ ನಾ ಫಾರ್ಮುಲಾ ಬರ್ಕೋತೀನಿ. ಏನದು, ಮೀಡಿಯನ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಎಲ್ ಪ್ಲಸ್ ಬ್ರ್ಯಾಕೆಟ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂತ ಹೇಳ್ತೀನಿ ನಾನು, ಇಂಟು ಹೆಚ್. ಹೌದಾ? n/2 ಅಂದರೆ ನಾವು ಇಲ್ಲಿ ಬರ್ಕೊಂಬಿಡೋಣ. n/2 ಈಸ್ ಈಕ್ವಲ್ಸ್ ಟು 44 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 22 ಆಗುತ್ತೆ. ಹೌದಾ? ಅದೇ ರೀತಿ ಸಿ ಎಫ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದೇನೆ, ಇದ್ರ ಮೇಲಿದ್ದು ಅಂತ ಹೇಳಿದ್ದೆ, ಅವಾಗ ಏನಾಗುತ್ತೆ 8 ಅಂತ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟು ಎಫ್ ಈಸ್ ಈಕ್ವಲ್ಸ್ ಟು, ಇಲ್ಲಿದೆಲ್ಲ ಎಫ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, 20 ಅಂತ ಬರುತ್ತೆ. ಬಿಕಾಸ್ ದಿಸ್ ಲೈಸ್ ಇನ್ ದಿಸ್ ರೇಂಜ್ ಅಂತ ಹೇಳಿದ್ದೆ ನಾನು. ಹೌದಾ? 20 ಬರುತ್ತೆ. ನೆಕ್ಸ್ಟ್ ಎಲ್ ಈಸ್ ಈಕ್ವಲ್ ಟು ದ ಲೋವರ್ ಲಿಮಿಟ್ ಆಫ್ ದ ರೇಂಜ್ ಅಂತ ಹೇಳಿದ್ದೆ. ಹೌದಾ? ಹಾಗಾದರೆ ಏನು ಬರುತ್ತೆ, 400 ಬರುತ್ತೆ. ಹಾಗಾದರೆ ಹೈಟ್ ಈಸ್ ಈಕ್ವಲ್ ಟು ಏನಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ ಅಂತ ಹೇಳಿದ್ರೆ 300 ಮೈನಸ್ 200 ಯಾವ್ದಾರು ಕನ್ಸಿಡರ್ ಮಾಡಿ ಅದೇನು ಬರುತ್ತೆ, 100 ಅಂತಲೇ ಬರುತ್ತೆ. ಹೌದಲ್ವಾ? ಹಾಗಾದರೆ ಇದನ್ನು ಜಸ್ಟ್ ಏನು ಮಾಡೋದು ಅಂದರೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನದು, ಎಲ್ ಈಸ್ ಈಕ್ವಲ್ಸ್ ಟು ಏನು ಬಂತಪ್ಪ, 400 ಪ್ಲಸ್ n/2 ಅಂದರೆ ಎಷ್ಟು ಬಂದಿತ್ತು, 22 ಅಂತ ಬಂದಿತ್ತು. ಸಿ ಎಫ್ ಅಂದರೆ ಎಷ್ಟು ಬಂದಿದೆ, 8 ಅಂತ ಬಂದಿದೆ. ಎಫ್ ಅಂದರೆ ಎಷ್ಟು ಬಂದಿದೆ, 20 ಅಂತ ಬಂದಿದೆ. ಇಂಟು ಹೆಚ್ ಅಂದರೆ ಎಷ್ಟು ಬಂದಿದೆ, 100 ಅಂತ ಬಂದಿದೆ. ಹೌದಲ್ವಾ? 28ಅಲ್ಲಿ ಏನು ಮಾಡೋಣ, ನಾವು 8ನ ಮೈನಸ್ ಮಾಡ್ತಾ ಇದ್ದೀವಿ. ಹಾಗಂದ್ರೆ ನಮಗೆ ಎಷ್ಟು ಬರುತ್ತೆ, 14 ಬರುತ್ತೆ. ಹೌದಾ? ಸಾರಿ, ಒಂದು ನಿಮಿಷ. ಪ್ಲಸ್ 14 ಅಂತ ಹೇಳ್ತೀವಿ. 14 ಡಿವೈಡೆಡ್ ಬೈ 20 ಇಂಟು 100 ಅಂತ ಹೇಳ್ತೀನಿ ನಾನು. 21 25. ಹೌದಾ? 14 ಇಂಟು 5 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ, 25 1 70 ಅಂತ ಬರುತ್ತೆ. ಹೌದಾ? 400 ಪ್ಲಸ್ 70 ಅಂತ ಹೇಳ್ತೀವಿ ನಾವು. ಟೋಟಲ್ ಏನಾಯಿತು, 470 ಬಂತ ಆನ್ಸರ್. ಹೌದಲ್ವಾ? ಒಂದು ಸತಿ ನೀವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಜಸ್ಟ್ ತುಂಬಾ ಈಸಿ. ನಮಗೆ ಗೊತ್ತಿರಬೇಕಾಗಿರೋದು 3 ಫಾರ್ಮುಲಾ. ಒಂದು ಮೋಡ್ ಫಾರ್ಮುಲಾ, ಒಂದು ಮೀನ್ ಫಾರ್ಮುಲಾ, ಮತ್ತೊಂದೇನು ಮೀಡಿಯನ್ ಫಾರ್ಮುಲಾ. ಮೀನ್ ಫಾರ್ಮುಲಾನು ಜಾಸ್ತಿ ಕೇಳಲ್ಲ, ಮೋಸ್ಟ್ ಏನು ಮಾಡ್ತಾರೆ ಪ್ರಾಬ್ಲಮ್ಸಲ್ಲೇ ಯೂಸ್ ಮಾಡ್ತೀವಿ. ಮೋಡ್ ಫಾರ್ಮುಲಾ ಮತ್ತು ಮೀಡಿಯನ್ ಫಾರ್ಮುಲಾ ಮೇಲೇ ಮೋಸ್ಟ್ ಕ್ವಶನ್ಸ್ ಬರುತ್ತೆ 3 ಮಾರ್ಕಿಗೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ 3 ಟಾಪಿಕ್ನ ತುಂಬ ಈಸಿಯಾಗಿ ಕಲಿಬೋದು. LBA ಸಾಲ್ವ್ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಆ ಥರದ್ದೇ ಪಿಕ್ ಮಾಡಿ, ಮಿಸ್ಸಿಂಗ್ ಲೆಟರ್ಸ್ ಆ ಥರದ್ದು ಒಂದಿಷ್ಟು ಕ್ವಶನ್ಸ್ ಇದಾವಲ್ಲ ಆ ಥರದನ್ನ ಪಿಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಚಾಪ್ಟರ್ ತುಂಬ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. 2 ವಿಡಿಯೋ, ಈ ಒಂದು ವಿಡಿಯೋ ಮತ್ತೊಂದು LBA ವಿಡಿಯೋ, 2 ವಿಡಿಯೋ ನೋಡಿಬಿಟ್ರೆ ಸಾಕು ಮಕ್ಕಳು, ಕ್ಲಿಯರಾಗಿ ನಿಮಗೆಲ್ಲದು ಅರ್ಥ ಆಗುತ್ತೆ. ಓಕೆನಾ? ಲಾಸ್ಟ್ ಟಾಪಿಕ್ ನಾನು ನಿಮ್ಗೆ ಇದರಲ್ಲಿ ಹೇಳ್ತೀನಿ. ಏನು ಅಂದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಮೀಡಿಯನ್, ಮೋಡ್ ಆ್ಯಂಡ್ ಮೀನ್ ಅಂತ ಹೇಳ್ತೀವಿ. 3 ಟಾಪಿಕ್ನ ಡಿಸ್ಕಸ್ ಮಾಡಿ ಅದ್ರ ಮಧ್ಯೆ ಇರುವಂಥ ರಿಲೇಷನ್ ಏನು ಅಂದಾಗ ಬರುವಂಥ ಒಂದು ಫಾರ್ಮುಲಾ ಯಾವುದು ಅಂದರೆ 3 ಟೈಮ್ಸ್ ಆಫ್ ಮೀಡಿಯನ್ ಈಸ್ ಈಕ್ವಲ್ಸ್ ಟು ಮೋಡ್ ಪ್ಲಸ್ 2 ಟೈಮ್ಸ್ ಆಫ್ ಮೀಡಿಯನ್ ಅಂತ ಹೇಳ್ತೀವಿ. ಹೌದಾ? ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಏನು ಮಾಡ್ಕೋಬೋದು, ಎಕ್ಸಾಂಪಲ್ ಇವಾಗ ಮೋಡು ಮತ್ತು ಮೀನ್ ನಿಮ್ಗೆ 2 ಕೊಟ್ಬಿಟ್ಟು ಒಂದು ಸತಿ ಮೀಡಿಯನ್ ಕೇಳಿದ್ರು ಅಂದರೆ ಜಸ್ಟ್ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಲಾಸ್ಟ್ ಒಂದು ಕ್ವಶನ್ನ ಹಾಕಿದ್ದೀನಿ. ಇಲ್ಲೇನಂದರೆ ಫೈಂಡ್ ದ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ದೀನಿ. ಇದನ್ನು ನಾನು ಸಾಲ್ವ್ ಮಾಡಲ್ಲ ಮಕ್ಕಳು, ನೀವು ಸಾಲ್ವ್ ಮಾಡಿ. ನಿಮಗೆ ಅಂತಲೇ ಹಾಕಿರೋದು. 3 ಸಪ್ರೇಟ್ ಆಗಿ ಸಾಲ್ವ್ ಮಾಡಿ. ಎಕ್ಸಾಂಪಲ್ ಮೀನ ಸಪ್ರೇಟಾಗಿ, ಮೋಡಾಗಿ ಸಪ್ರೇಟಾಗಿ ಫಾರ್ಮುಲಾ ಹಾಕಿ, ಮೀಡಿಯನ್ನ ಸಪ್ರೇಟಾಗಿ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟಿಗೆ
ಈಗ ಎಕ್ಸಾಂಪಲ್ ಮೀನ್ ಮತ್ತು ಮೋಡ್ ವ್ಯಾಲ್ಯೂನ ಹಾಕಿದಾಗ ನಿಮಗೇನಾಗಿರಬೇಕು ಮೀಡಿಯನ್ ಉತ್ತರ ಬರಬೇಕು. ಆವಾಗ ಏನಾಗುತ್ತೆ ನಾವು ಓಕೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವ? ಯಾವುದ್ರಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಆನ್ಸರ್ ಸಿಗ್ತಾ ಇರಬೇಕು. ಮೀನು ಮೋಡ್ ಹಾಕಿದ್ರೆ ಮೀಡಿಯನ್ ಸಿಗಬೇಕು, ಮೀನು ಮೀಡಿಯನ್ ಹಾಕಿದ್ರೆ ಮೋಡ್ ಸಿಗಬೇಕು, ಅಥವಾ ಮೋಡ್ ಮೀಡಿಯನ್ ಹಾಕಿದ್ರೆ ಮೀನ್ ಸಿಗಬೇಕು. ಈ ಥರ ಮೂರರಲ್ಲಿ ಯಾವುದಾದ್ರೂ ಒಂದು ನೀವು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ನೊಂದು ಸಿಗೋ ಚಾನ್ಸಸ್ ಇರಬೇಕು. ಈ ಲಾಸ್ಟ್ ಕ್ವಶನ್ನ ನಾನು ನಿಮಗೆ ಅಂತಲೇ ಬಿಟ್ಟಿದ್ದೀನಿ. ಸಾಲ್ವ್ ಮಾಡಿ ಏನು ಉತ್ತರ ಬರುತ್ತೆ ಅಂದರೆ ಮೋಡ್ ಏನು ಬರುತ್ತೆ, ಮೀನ್ ಏನು ಬರುತ್ತೆ, ಮೀಡಿಯನ್ ಏನು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಓಕೆನಾ? ಹಾಗಾದರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಮಕ್ಕಳೇ, ಥ್ಯಾಂಕ್ ಯು, ಬಾಯ್.